ಪಶ್ಚಿಮ ಬಂಗಾಳದಲ್ಲಿ ನೆಕ್ ಟು ನೆಕ್ ಫೈಟ್ ನಡೀತಾ ಇದೆ. ಎರಡೂ ಪಕ್ಷಗಳ ನಡುವೆ ನೇರ ಜಿದ್ದಾಜಿದ್ದಿ. ಭವಾನಿಪುರದಲ್ಲಿ ಮಮತಾ ಅವರು ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಎರಡು ಕ್ಷೇತ್ರಗಳಲ್ಲೂ ಕೂಡ ಸುವೇಂದು ಅಧಿಕಾರಿಗೆ ಮುನ್ನಡೆ ಸಿಕ್ಕಿದೆ. ಅವರು ಎರಡು ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿದ್ದಾರೆ. ಈ ಬಾರಿ ಆರಂಭಿಕ ಮುನ್ನಡೆಯನ್ನ ಸುವೇಂದು ಅಧಿಕಾರಿ ಅವರು ಪಡ್ಕೊಂಡಿದ್ದಾರೆ. ಕಳೆದ ಬಾರಿ ಮಮತಾ ಬ್ಯಾನರ್ಜಿ ಸುವೇಂದು ಅಧಿಕಾರಿ ಅವರ ಕ್ಷೇತ್ರಕ್ಕೆ ಹೋಗಿ ನಂದಿಗ್ರಾಮದಲ್ಲಿ ಚುನಾವಣೆಯನ್ನು ಕಂಟೆಸ್ಟ್ ಮಾಡಿ ಸೋತ್ರು. ಈ ಬಾರಿ ಸುವೇಂದು ಅಧಿಕಾರಿ ಏನೋ ನಂತರ ನಡೆದಂತಹ ಬೈ ಎಲೆಕ್ಷನ್ ಅಲ್ಲಿ ಭವಾನಿಪುರದಿಂದ ಮಮತಾ ಬ್ಯಾನರ್ಜಿ ಅವರು ನಿಂತಿದ್ರು. ಆ ಕ್ಷೇತ್ರಕ್ಕೆ ಬಂದು ಸುವೇಂದು ಅಧಿಕಾರಿ ಅವರು ಚುನಾವಣೆಯನ್ನು ಎದುರಿಸಿದ್ರು. ಈಗ ಭವಾನಿಪುರದಲ್ಲಿ ಮಮತಾ ಅವರು ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಭಾರತೀಯ ಜನತಾ ಪಕ್ಷ ಮತ್ತು TMC ನಡುವಿನ ಜಿದ್ದಾಜಿದ್ದಿ ಇದು. ಆದರೆ ಕಳೆದ ಬಾರಿ ಸುವೇಂದು ಅಧಿಕಾರಿ ಅವರ ಗೆಲುವು ನಿರ್ಧಾರ ಆಗಿದ್ದು ಕಡೆಯ ಸುತ್ತಿನ ಬಹಳ ಸಣ್ಣ ಮಾರ್ಜಿನ್ನಲ್ಲಿ ಗೆಲುವನ್ನು ದಾಖಲಿಸಿದ್ರು. ಹೀಗಾಗಿ ಇದನ್ನ ಆರಂಭಿಕ ಮುನ್ನಡೆ ಅಂತ ಮಾತ್ರ ಕನ್ಸಿಡರ್ ಮಾಡಬೇಕಾಗತ್ತೆ. ಮುಂದಿನ ಹಂತದಲ್ಲಿ ಏನಾಗುತ್ತೆ ನೋಡಬೇಕು. ಆದರೆ ಏನೇ ಆಗಲಿ ಭವಾನಿಪುರಕ್ಕೆ ಬಂದು ಅವರ ಕೋಟೆಗೆ ಬಂದು ಮಮತಾ ಬ್ಯಾನರ್ಜಿ ಅವರ ಕೋಟೆಗೆ ಬಂದು ಅಲ್ಲಿ ಆರಂಭಿಕ ಮುನ್ನಡೆ ಅಥವಾ ಗೆಲುವನ್ನು ದಾಖಲಿಸಿಕೊಳ್ಳೋದಿದೆಯಲ್ಲ, ಇದು ನಿಜಕ್ಕೂ ಕೂಡ ಅದ್ಭುತವಾದಂತಹ ಒಂದು ಚುನಾವಣಾ ತಂತ್ರಗಾರಿಕೆ. ಈ ತಂತ್ರಗಾರಿಕೆಯಲ್ಲಿ ಬಿಜೆಪಿಗೆ ಆರಂಭಿಕ ಯಶಸ್ಸು ಸಿಕ್ಕಂತೆ ಕೂಡ ಗೋಚರಿಸ್ತಾ ಇದೆ. ಕೇರಳಂನಲ್ಲಿ LDF ವರ್ಸಸ್ UDFನ ನೆಕ್ ಟು ನೆಕ್ ಫೈಟ್ ಮುಂದುವರೆದಿದೆ. ಎರಡೂ LDF 64 ಕ್ಷೇತ್ರಗಳಲ್ಲಿ, UDF 60 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಹೊಂದಿರುವಂಥದ್ದು. 64-60 ನೇರವಾದಂತಹ ಹಣಾಹಣಿ LDF ಮತ್ತು UDF ನಡುವೆ ನಡೀತಾ ಇದೆ. ಎರಡೂ ಪಕ್ಷಗಳ ನಡುವೆ ಅಂದರೆ 10 ವರ್ಷಗಳ ನಂತರವೂ ಕೂಡ ಕೇರಳದಲ್ಲಿ LDF ತನ್ನ ಪಾಪ್ಯುಲಾರಿಟಿ ಕಳ್ಕೊಂಡಿಲ್ಲ. ಇಲ್ಲೊಂದು ಅಂಶವನ್ನು ನಾವು ಮರಿಬಾರದು. ಈ ಕಳೆದ 2 ಅವಧಿಗಳಲ್ಲಿ ಪಿಣರಾಯಿ ವಿಜಯನ್ ಅವರ ನೇತೃತ್ವದಲ್ಲಿ ಗೆಲುವನ್ನು ದಾಖಲಿಸಿಕೊಂಡಿರುವಂಥದ್ದು ಒಂದು ಭಾಗ. ಆದರೆ ಪಿಣರಾಯಿ ವಿಜಯನ್ಗಿಂತ ಮುಂಚಿತವಾದಂತಹ ಅವಧಿಯಲ್ಲಿ ಏನು UDF ಸರ್ಕಾರವನ್ನು ನಡೆಸಿತ್ತು, VS ಅಚ್ಯುತಾನಂದನ್ ಅವರು ಎಲೆಕ್ಷನ್ ಅನ್ನು ಮುಗಿಸಿ ಅವರ ಸರ್ಕಾರ ಬಿದ್ದು ಹೋದ ಸಂದರ್ಭದಲ್ಲೂ ಕೂಡ CPIM ಒಂದು ಪಕ್ಷವಾಗಿ ಅತಿ ಹೆಚ್ಚು ಸ್ಥಾನಗಳನ್ನು ಅಲ್ಲಿ ಪಡೆದಿತ್ತು. ಬಹುಶಃ ಕರ್ನಾಟಕದಂತಹ ವಿಚಾರಕ್ಕೆ ಬಂದಾಗ ನಮ್ಮ ಇಲ್ಲಿ ಆಪರೇಷನ್ಗಳು ನಡೀತವೆ, ಈ ಕಡೆಯಿಂದ ಆ ಕಡೆಗೆ ಎಳೆಯುವಂಥದ್ದು ಇವೆಲ್ಲ ನಡೆಯುತ್ತೆ. ಹಾಗಾಗಿ ಇಲ್ಲಿ ಅಧಿಕಾರ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ಆದರೆ ಕೇರಳದಲ್ಲಿ ಆ ರೀತಿಯಾಗಿ ನಡೆದಿರಲಿಲ್ಲ, ಎಲೆಕ್ಷನಲ್ಲಿ ನಡೆಯೋದಿಲ್ಲ ಅಲ್ಲಿ. ಆ ಕಾರಣದಿಂದಾಗಿ ಅವರು UDF ಅವತ್ತು ಸರ್ಕಾರವನ್ನು ನಡೆಸೋದಕ್ಕೆ ಸಾಧ್ಯ ಆಯಿತು. ಆದರೆ LDF ತನ್ನ ಬಿಗಿ ಹಿಡಿತವನ್ನು ಹೇಗೆ ಹೊಂದಿದೆ ಅಂತ ಹೇಳಿದ್ರೆ, ಇದು VS ಅಚ್ಯುತಾನಂದನ್ ಅವರಿಂದ ಶುರುವಾಗಿರುತ್ತೆ, ಇಲ್ಲಿಗೂ ಕೂಡ ಕಂಟಿನ್ಯೂ ಆಗ್ತಾ ಬಂದಿದೆ. ಮತ್ತು ಈಗಲೂ ಕೂಡ ಪಿಣರಾಯಿ ವಿಜಯನ್ ಅವರ ನೇತೃತ್ವದಲ್ಲಿ LDF ಮುನ್ನಡೆಯನ್ನು ಹೊಂದಿದೆ. 128 ಕ್ಷೇತ್ರಗಳ ರಿಸಲ್ಟ್ ಅಪ್ಡೇಟ್ ಸಿಗ್ತಿದೆ. 64 ಕಡೆಗಳಲ್ಲಿ LDF ಮುನ್ನಡೆಯನ್ನು ಹೊಂದಿದೆ. 60 ಕ್ಷೇತ್ರಗಳಲ್ಲಿ ಮಾತ್ರ UDF ಮುನ್ನಡೆಯನ್ನು ಹೊಂದಿದೆ. BJP 2 ಮತಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಹೊಂದಿರುವಂಥದ್ದು. ಈಗ ಎರಡೂ ಪಕ್ಷಗಳ ನಡುವೆ ಪಶ್ಚಿಮ ಬಂಗಾಳದಲ್ಲಿ 110ರ ಸಮಾಗಮ ಆಗಿದೆ, ಸಮ ನಡೀತಾ ಇದೆ. 5 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನವರು ಮುನ್ನಡೆಯನ್ನು ಹೊಂದಿರುವಂಥದ್ದು. ಬಹಳ ಜಿದ್ದಾಜಿದ್ದಿನ ಪೈಪೋಟಿ ಎರಡೂ ರಾಜ್ಯಗಳಲ್ಲಿ, ವಿಶೇಷವಾಗಿ 2 ಪಕ್ಷಗಳ ನಡುವೆ ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ 111 ಭಾರತೀಯ ಜನತಾ ಪಕ್ಷ, 110 ತೃಣಮೂಲ ಕಾಂಗ್ರೆಸ್ 110 ಕಡೆಗಳಲ್ಲಿ, 111 ಕಡೆಗಳಲ್ಲಿ ಭಾರತೀಯ ಜನತಾ ಪಕ್ಷ ಮುನ್ನಡೆಯನ್ನು ಸಾಧಿಸಿರುವಂಥದ್ದು. ಎರಡೂ ರಾಜಕೀಯ ಪಕ್ಷಗಳ ನಡುವಿನ ನೇರ ಹಣಾಹಣಿ. ತಮಿಳುನಾಡು ಬಹುತೇಕ DMKಗೆ ಒಂದು ಅನುಕೂಲಕರ ವಾತಾವರಣ ಆರಂಭಿಕ ಹಂತದಲ್ಲಂತೂ ಕಾಣ್ತಾ ಇದೆ. AIADMKಗೆ ದೊಡ್ಡ ಹೊಡೆತವನ್ನು TVK ಕೊಡುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆಗಳಿದ್ವು. TVKಯ ನಂಬರ್ ಮತ್ತು AIADMKಯ ನಂಬರ್ ಬಹಳ ದೊಡ್ಡ ವ್ಯತ್ಯಾಸಗಳು ಇಲ್ಲ. ಅಲ್ಲಿ 18 ಕ್ಷೇತ್ರಗಳಲ್ಲಿ ಈಗಾಗಲೇ TVK ಮುನ್ನಡೆಯನ್ನು ಹೊಂದಿದೆ. 29 ಕ್ಷೇತ್ರಗಳಲ್ಲಿ ಈಗಾಗಲೇ AIADMK ಮುನ್ನಡೆಯನ್ನು ಹೊಂದಿದೆ. TVKಯ ತಳಪತಿ ವಿಜಯ್ ಪರಂಬೂರ್ ಮತ್ತು ತಿರುಚಿ ಎರಡೂ ಕ್ಷೇತ್ರಗಳಲ್ಲೂ ಕೂಡ, ತಿರುಚಿ ಪೂರ್ವ ಮತ್ತು ಪರಂಬೂರ್ ಇರುವಂಥದ್ದು ಚೆನ್ನೈನ ಸಮೀಪದಲ್ಲಿರುವಂತಹ ಪರಂಬೂರ್ನಲ್ಲಿ ಮತ್ತು ತಿರುಚಿಯಲ್ಲಿ ಎರಡೂ ಕಡೆಗಳಲ್ಲೂ ಕೂಡ ಈಗ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಎರಡೂ ಕ್ಷೇತ್ರಗಳಲ್ಲಿ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಯಾವ ವ್ಯಕ್ತಿ ಚುನಾವಣಾ ಪ್ರಚಾರಕ್ಕೆ ಬಂದಾಗ ಲಕ್ಷ ಸಂಖ್ಯೆಯಲ್ಲಿ ಜನ ಸೇರ್ದಂಗೆ ನಾವು ದೃಶ್ಯಗಳನ್ನು ನೋಡ್ತಾ ಇದ್ವಿ. ಯಾವ ವ್ಯಕ್ತಿ ಬಂದಾಗ ದೊಡ್ಡ ಕಾಲ್ತೋಳಿತ ನಡೆದಿತ್ತು, ಆ ವ್ಯಕ್ತಿ ಚುನಾವಣೆಗೆ ನಿಂತಾಗ 2 ಕ್ಷೇತ್ರಗಳಲ್ಲಿ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. 19 ಕ್ಷೇತ್ರಗಳಲ್ಲಿ ಅವರ ಪಕ್ಷ ಮುನ್ನಡೆಯಲ್ಲಿದೆ. ಆದರೆ ಸ್ವತಃ ಆ ಪಕ್ಷದ ನೇತಾರ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಅಸ್ಸಾಂನಲ್ಲಿ BJPಯ ಮುನ್ನಡೆ 65ಕ್ಕೆ ತಲುಪಿದೆ. ಈಗ ಮುನ್ನಡೆಯನ್ನು 65 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದ್ದಾರೆ ಭಾರತೀಯ ಜನತಾ ಪಕ್ಷದ ಹಿಮಂತ್ ಬಿಸ್ವಾ ಸರ್ಮಾ ಅವರ ನೇತೃತ್ವದ ಭಾರತೀಯ ಜನತಾ ಪಕ್ಷ. ತಮಿಳುನಾಡಿನಲ್ಲಿ 56 ಕಡೆಗಳಲ್ಲಿ DMK ಮೈತ್ರಿಕೂಟ, ADMK ಮೈತ್ರಿಕೂಟ 26 ಕ್ಷೇತ್ರಗಳಲ್ಲಿ,
ಟಿವಿಕೆ 19 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಅಸ್ಸಾಂನಲ್ಲಿ 66 ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷ, 9 ಕಡೆಗಳಲ್ಲಿ ಮಾತ್ರ ಕಾಂಗ್ರೆಸ್. ನೋಡಿ, ಅಲ್ಲಿ ಗೌರವ್ ಗೊಗೋಯ್ ಅವರನ್ನ ವಿಧಾನಸಭಾ ಚುನಾವಣೆಗೆ ತೆಗೆದುಕೊಂಡು ಹೋಗಿ ಲೋಕಸಭೆಯಲ್ಲಿ ಕಾಂಗ್ರೆಸ್ನ ಪರವಾಗಿ ಸಮರ್ಥವಾಗಿ ಮಾತನಾಡ್ತಾ ಇದ್ದಂತಹ ಗೌರವ್ ಗೊಗೋಯ್ ಅವರನ್ನ ಅವರ ತಂದೆಯ ಕೋಟೆಯಾಗಿದ್ದಂತಹ ತರುಣ್ ಗೊಗೋಯ್ ಅವರು ಸತತವಾಗಿ ಗೆದ್ದಿದ್ದಂತಹ, ಆಡಳಿತ ನಡೆಸಿದಂತಹ ಅಸ್ಸಾಂಗೆ ಕರ್ಕೊಂಡು ಹೋದರೂ ಕೂಡ ತರುಣ್ ಗೊಗೋಯ್ ಅವರ ಕ್ಯಾಬಿನೆಟ್ನಲ್ಲಿ ಮಂತ್ರಿಯಾಗಿದ್ದಂತಹ ಹಿಮಂತ್ ಬಿಸ್ವಾ ಸರ್ಮಾ ಅವರ ವಿರುದ್ಧದ ಸಮರದಲ್ಲಿ ಮಗ ಕೂಡ ಹಿನ್ನಡೆಯನ್ನು ಅನುಭವಿಸ್ತಾ ಇರುವಂಥದ್ದು. 111 ಟಿಎಂಸಿ ವರ್ಸಸ್ ಬಿಜೆಪಿ 111 ಕ್ಷೇತ್ರಗಳ ಮೂಲಕವಾಗಿ ನಡೀತಾ ಇದೆ. ಇಲ್ಲಿ ಅರುಣ್ ಅವರು ಯಾವ ರೀತಿಯಾಗಿ ಪಶ್ಚಿಮ ಬಂಗಾಳದ ಕುತೂಹಲ ಅಂತ ಹೇಳಿದ್ರೆ ಬಹುಶಃ ಇಂಥದ್ದೊಂದು ಸಮಬಲದ ಕದನ ಪಶ್ಚಿಮ ಬಂಗಾಳದ ಇತಿಹಾಸದಲ್ಲಿ ಬಹುಶಃ ನೋಡಿರಲಿಲ್ಲ. ಪಶ್ಚಿಮ ಬಂಗಾಳದಲ್ಲಿ ಲೆಫ್ಟನ್ನು ಅಧಿಕಾರದಿಂದ ಕೆಳಗಿಳಿಸಿದಾಗ ಟಿಎಂಸಿ ಒಂದೇ ವೇಗದಲ್ಲಿ ಮುನ್ನುಗ್ತಾ ಇತ್ತು. ನಂತರ ಟಿಎಂಸಿ ಬಹಳ ದೊಡ್ಡ ಮಟ್ಟದಲ್ಲಿ ಗೆಲುವನ್ನು ದಾಖಲಿಸ್ಕೊಳ್ತಾ ಇತ್ತು. ಆದರೆ ಈ ಬಾರಿಯ ಚುನಾವಣೆ ಹೌದು, ಈ ಬಾರಿ ತುಂಬ ವಿಶೇಷ ಚುನಾವಣೆ ಅಂತ ಇದನ್ನು ಹೇಳ್ಬೋದು. ಒಂದು ಬಹುಶಃ ಇದು SIR ಅಂತ ನಾವೇನು ಕರಿತೀವಿ. SIR ಒಂದು ಎಕ್ಸ್ ಫ್ಯಾಕ್ಟರ್ ಅಂತ ನಾವೇನು ಹೇಳ್ತೀವಿ ಚುನಾವಣೆಗಳಲ್ಲಿ. ಅದು ಚುನಾವಣೆಯ ಫಲಿತಾಂಶವನ್ನು ಯಾವುದೇ ರೀತಿಯಲ್ಲಿ ತಿರುಗಿಸ್ಬೋದಂತ ಒಂದು